ಕಾವೇರಿ ಸಮಿತಿ ಮತ್ತು ಪ್ರಾಧಿಕಾರ ನಿನ್ನೆ ಕೊಟ್ಟಿರುವಂತಹ ಆದೇಶದ ಬಗ್ಗೆ ರಾಜ್ಯದಲ್ಲಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರತಿನಿತ್ಯ 15 ದಿನಗಳ ಕಾಲ 12,000 ಕ್ಯೂಸೆಕ್ ಪರ್ ಸೆಕೆಂಡ್ ಫ್ಲೋ ರೇಟ್ ಅಲ್ಲಿ ನೀರು ಹರಿಸಿ ಅನ್ನುವಂಥ ಆದೇಶವನ್ನು ಮಾಡಿದೆ. ಆ ರೀತಿ ನೀರು ಹರಿಸಿದ್ರೆ 15.5 TMC ಯಷ್ಟು ನೀರನ್ನು ಕರ್ನಾಟಕ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ನಮ್ಮಲ್ಲೇ ನೀರಿಲ್ಲ, ನಾವು ಹೇಗೆ ನೀರು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಯ ಮೇಲೆ ಸದ್ಯ ರಾಜ್ಯದ ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ. ನಾಳೆ ಬಂದ್ನ ಕರೆಯನ್ನ ಕೂಡ ಕನ್ನಡ ಪರ ಸಂಘಟನೆಗಳು ಕೊಟ್ಟಿದ್ವು. ಅದರ ಬಗ್ಗೆ ಗೊಂದಲ ಇದೆ. ಸದ್ಯ ಕಾವೇರಿ ವಿಚಾರದಲ್ಲಿ ಕರುನಾಡಿಗೆ ಶಾಕ್ನ ಮೇಲೆ ಶಾಕ್. ತಮಿಳುನಾಡಿಗೆ 15.5 TMC ಯಷ್ಟು ನೀರು ಹರಿಸಿ ಎನ್ನುವಂಥ ಆದೇಶವನ್ನ ನಿನ್ನೆ ಸಮಿತಿ ಶಿಫಾರಸು ಮಾಡಿತು. ಪ್ರಾಧಿಕಾರ ಅದನ್ನು ಎಂಡೋರ್ಸ್ ಮಾಡಿತು. ಇವತ್ತಿನಿಂದ ನೀರು ಹರಿಸಿ ಅಂತ ಆದೇಶ ಇರೋದು. ಪ್ರತಿನಿತ್ಯ 12,000 ಕ್ಯೂಸೆಕ್ ಪರ್ ಸೆಕೆಂಡ್ ಫ್ಲೋ ರೇಟ್. ಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ 1 ಸೆಕೆಂಡ್ಗೆ 3,40,000 ಲೀಟರ್ ನೀರನ್ನು ಹರಿಸಿ ಅನ್ನೋದು ಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂತಾದ್ರೆ. CWRC ಅದು ಟೆಕ್ನಿಕಲ್ ಕಮಿಟಿಯ ಶಿಫಾರಸು ಏನಿದೆ ಅದನ್ನ ಪ್ರಾಧಿಕಾರವು ಎತ್ತಿ ಹಿಡಿಯುತ್ತೆ. ಸಾಮಾನ್ಯವಾಗಿ ನಿನ್ನೆಯೂ ಹಂಗೆ ಆಯಿತು, ಹಿಂದೆನೂ ಹಂಗೇನೇ ಆಗಿತ್ತು, ನಿನ್ನೆನೂ ಹಂಗೆ ಆಯಿತು. ಇದರ ಮಧ್ಯೆ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆಗೆ ಬರುತ್ತೆ ತಮಿಳುನಾಡು ಸಲ್ಲಿಸಿರುವಂತಹ ಅರ್ಜಿ. ತಮಿಳುನಾಡು ಕೇಳಿಕೊಂಡಿರೋದು ಹಳೆ ಬಾಕಿ. ಅದು ಜುಲೈ ತಿಂಗಳ 9.5 TMC, ಕ್ಷಮಿಸಿ, ಜೂನ್ ತಿಂಗಳ 9.5 TMC, ಜುಲೈನದ್ದು 31 TMC ಮತ್ತು ಆಗಸ್ಟ್ನ ಕೋಟ 45 TMC ಇದೆ. ಸೊ ಅದನ್ನು ರಿಲೀಸ್ ಮಾಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ ಅನ್ನೋದು ತಮಿಳುನಾಡಿನ ಅರ್ಜಿ. ಕರ್ನಾಟಕ ಪರಿಪರಿಯಾಗಿ ವಿನಂತಿ ಮಾಡಿದೆ, ಪ್ರಾಧಿಕಾರದ ಮುಂದೆಯೂ ಸಮಿತಿಯ ಮುಂದೆಯೂ. ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಕರ್ನಾಟಕ ವಿವರಿಸಿದೆಯೂ ಕೂಡ. ಯಾವ ರೀತಿ ಅಂತಂದ್ರೆ, ಕರ್ನಾಟಕದಲ್ಲಿ ಮಳೆಗಾಲ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ, ಮಳೆ ಬರ್ತಾ ಇಲ್ಲ, ಇನ್ಫ್ಲೋ ಮೊನ್ನೆ ಬರ್ತಾ ಇತ್ತು, ಈಗ ಕಡಿಮೆಯಾಗಿದೆ. ಇಂಥ ಸ್ಥಿತಿಯಲ್ಲಿ ಇರೋ ಸಂದರ್ಭದಲ್ಲಿ ನಾವು ನೀರು ಬಿಡುಗಡೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆಯನ್ನು ಕರ್ನಾಟಕ ಕೇಳಿತು. ಬಟ್ ತಮಿಳುನಾಡು ಕೇಳಿದ್ದೇನು ಅಂತಂದ್ರೆ, ನಮ್ಮ ಮೆಟ್ಟೂರು ಡ್ಯಾಮಲ್ಲಿ 41 TMC ನೀರಿದೆ, 50 TMC ನೀರು ಆಗೋವರೆಗೂ ಕೂಡ ನಾವು ರಿಲೀಸ್ ಮಾಡೋದಕ್ಕಾಗಲ್ಲ. ನಮ್ಮ ಕುರುವೆ ಬೆಳೆಯನ್ನು ಉಳಿಸ್ಕೊಳ್ಬೇಕು ಅಂತಾದ್ರೆ ಕರ್ನಾಟಕ ನೀರು ಬಿಡಬೇಕು, ನಾವು ಮೆಟ್ಟೂರಿಂದ ನೀರು ಬಿಡಬೇಕು. ಸೊ ಈ ಪರಿಸ್ಥಿತಿ ಇದೆ ಅಂತ ತಮಿಳುನಾಡು ಕೇಳಿದೆ. ಇವರು ಕಬಿನಿಯಿಂದ ಬಿಡ್ತಾ ಇದ್ದಾರೆ, KRS ಇಂದ ಬಿಡ್ತಾ ಇಲ್ಲ. 2 ಜಲಾಶಯಗಳಿಂದಲೂ ನೀರು ಹರಿಸೋದಕ್ಕೆ ಆದೇಶವನ್ನು ಕೊಡಿ ಅಂತ ತಮಿಳುನಾಡು ತನ್ನ ವಾದವನ್ನು ಮುಂದಿಡ್ತು. ತಮಿಳುನಾಡಿಗೆ ನೀರು ಬಿಡುವಂತ ಆದೇಶವನ್ನ ಪಾಲಿಸದೇ ಇರೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ. ಕಾವೇರಿ ಪ್ರಾಧಿಕಾರದ ಆದೇಶವನ್ನ ಈ ಸಂದರ್ಭದಲ್ಲಿ ಪಾಲಿಸೋದಕ್ಕೆ ಸಾಧ್ಯ ಇಲ್ಲ. ಕಳೆದ ಬಾರಿಯ ಆದೇಶ ಸಹಜವಾಗಿ ಪಾಲನೆಯಾಗಿತ್ತು. ಕಾರಣ ಏನು ಅಂತಂದ್ರೆ, ನಮ್ಮ ಕಬಿನಿಗೆ ಇನ್ಫ್ಲೋ ಇತ್ತು ದೊಡ್ಡ ಪ್ರಮಾಣದಲ್ಲಿ, ಕೇರಳದಲ್ಲಿ ಮಳೆಯಾದಂಥ ಪರಿಣಾಮ. ಆ ಕಾರಣಕ್ಕಾಗಿ ಕಬಿನಿ 97% ಭರ್ತಿಯಾಗಿದೆ. ಹೆಚ್ಚುವರಿ ನೀರನ್ನು ಇಟ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಇಲ್ಲದೆ ಇರೋದರಿಂದ ಸಹಜವಾಗಿ ನೀರು ಹರಿದು ಹೋಗಿದೆ. ಅವರು ಆ ಸಂದರ್ಭದಲ್ಲಿ ಕೇಳಿದ್ದು 4.5 TMC, ನಾವು 7.5 TMC ಯಷ್ಟು ನೀರನ್ನ ಈಗಾಗಲೇ ತಮಿಳುನಾಡಿಗೆ ಹರಿಸಿದ್ದೀವಿ. ಅಂದ್ರೆ ಅವರು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ನೀರು ಹರಿದು ಹೋಗಿದೆ. ಅವರು ಕೇಳಿದ್ದು ಅನ್ನೋದಕ್ಕಿಂತ ಆದೇಶಕ್ಕಿಂತ ಹೆಚ್ಚಿನ ನೀರು ಹರಿದು ಹೋಗಿದೆ. ಅವರು ಸಿಕ್ಕಾಪಟ್ಟೆ ಕೇಳ್ತಾ ಇದ್ದಾರೆ, ಬಟ್ ಪ್ರಾಧಿಕಾರ ಕೊಟ್ಟಂತ ಆದೇಶದಂತೆ ನೀರು ಹರಿದು ಹೋಗಿದೆ. ಸದ್ಯ ಈಗಿನ ಸ್ಥಿತಿ ಏನಿದೆ ಒಮ್ಮೆ ನೋಡ್ಬಿಡೋಣ. ಕಬಿನಿಯ ಇನ್ಫ್ಲೋ ಏನು? ಕಬಿನಿಯಲ್ಲೂ ಒಂದು ಸಂದರ್ಭದಲ್ಲಿ 27,000 ಕ್ಯೂಸೆಕ್ನಷ್ಟು ಒಳ ಹರಿವಿತ್ತು ಮೊನ್ನೆ. ಈಗ ಅದು ಗಣನೀಯ ಮಟ್ಟದಲ್ಲಿ ಕಡಿಮೆಯಾಗಿದೆ. ನೋಡ್ತಾ ಇದ್ದೀರಿ, 8,885 ಕ್ಯೂಸೆಕ್ ಒಳ ಹರಿವಿದೆ. ಇವತ್ತು ನೀರು ಹೊರಗೆ ಬಿಡ್ತಾ ಇರೋದು ಕಬಿನಿಯಿಂದ 10,000 ಕ್ಯೂಸೆಕ್ನಷ್ಟು. KRS ಗಿರುವಂತ ಒಳಹರಿವು 6,473 ಕ್ಯೂಸೆಕ್ನಷ್ಟು, ಹೊರಹರಿವು 2,298. ನೀವು ಕೇಳಬಹುದು, KRS ಗೆ 6,000ದಷ್ಟು ಒಳಹರಿವು ಇದೆಯಲ್ಲ ಅಂತ ಕೇಳಿದ್ರೆ ಅದು ಹಂಗಲ್ಲ ಲೆಕ್ಕಾಚಾರ. ಹಾರಂಗಿಯಿಂದ ನೀರು ರಿಲೀಸ್ ಮಾಡ್ತಾ ಇದ್ದಾರೆ, ಅದು KRS ಗೆ ಬರ್ತಾ ಇದೆ. ಸೊ ಹಾರಂಗಿಯ ನೀರು KRS ಗೆ ಹರಿದು ಬರ್ತಾ ಇರೋದ್ರಿಂದ ಈ ಒಳಹರಿವಿನ ಪ್ರಮಾಣ ನಮಗೆ ಜಾಸ್ತಿ ಕಾಣಿಸುತ್ತೆ. ವಾಸ್ತವ ಅದು. ಹೇಮಾವತಿ ಇನ್ನೂ ಭರ್ತಿಯಾಗಿಲ್ಲ, 86% ಭರ್ತಿಯಾಗಿದೆ ಹೇಮಾವತಿ. ಸೊ ಅಲ್ಲಿಗೆ ಇರೋದು ಈಗಿರುವಂತ ನೀರಿನ ಒಳಹರಿವು 3,216 ಕ್ಯೂಸೆಕ್ನಷ್ಟು ಮಾತ್ರ.
ಒಂದು ಹಂತದಲ್ಲಿ ಹೇಮಾವತಿಗೂ 12,000 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇತ್ತು ಮೊನ್ನೆ ಸಿಕ್ಕಾಪಟ್ಟೆ ಮಳೆಯಾದಂಥ ಸಂದರ್ಭದಲ್ಲಿ. ಬಟ್ ಮೊನ್ನೆಗೂ ಈಗಕ್ಕೂ ಕಂಪೇರ್ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಇಳಿಕೆ ಇದೆ. ಒಳಹರಿವಿನ ಪ್ರಮಾಣ ದೊಡ್ಡ ಪ್ರಮಾಣದ ಗಣನೀಯ ಪ್ರಮಾಣದ ಇಳಿಕೆಯಾಗಿದೆ. ಇದರ ಮಧ್ಯೆ ಒಂದು ಲೈವ್ ಸ್ಟೋರೇಜಿನ ಡೀಟೇಲ್ ಅನ್ನ ಕೂಡ ನಾವು ನೋಡಬೇಕಾಗತ್ತೆ ಅಂತ ಅನ್ಸುತ್ತೆ. ಲೈವ್ ಸ್ಟೋರೇಜ್ ಎಷ್ಟಿದೆ ಕರ್ನಾಟಕದ 4 ಜಲಾಶಯಗಳಿದೆ. ಕಾವೇರಿ ಕೊಳ್ಳದ 4 ಜಲಾಶಯಗಳ ಸದ್ಯದ ಲೈವ್ ಸ್ಟೋರೇಜ್ ಆ ಡೀಟೇಲ್ ಬರುತ್ತೆ ಸ್ವಲ್ಪ ಹೊತ್ತಲ್ಲಿ. ಎಷ್ಟಿದೆ? 66 TMC ಯಷ್ಟು ಲೈವ್ ಸ್ಟೋರೇಜ್ ಇದೆ. ಅಂದ್ರೆ ನಾವು ಬಿಡುಗಡೆ ಮಾಡಬಹುದಾದಂಥ ನೀರು, ಅದು ತಮಿಳುನಾಡಿಗೆ ಅಂತಲ್ಲ, ಡ್ಯಾಮ್ನಿಂದ ಎಷ್ಟು ನೀರನ್ನು ರಿಲೀಸ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ. ಸೊ ಎಷ್ಟಿದೆ ನೋಡ್ತಾ ಇದ್ರಿ. KRS ಅಲ್ಲಿ ಲೈವ್ ಸ್ಟೋರೇಜ್ ಇರೋದು 22.87 TMC, ಹೇಮಾವತಿಯಲ್ಲಿ 26, ಹಾರಂಗಿಯಲ್ಲಿ 7.5, ಕಬಿನಿಯಲ್ಲಿ 8.8. ಇದರಲ್ಲಿ ಹಾರಂಗಿ ಮತ್ತು ಕಬಿನಿ ಭರ್ತಿಯಾಗಿದೆ. ಹೇಮಾವತಿ 86% ಫಿಲ್ ಆಗಿದೆ. KRS 62% ಭರ್ತಿಯಾಗಿದೆ. ಒಟ್ಟು ನಮ್ಮ ಹತ್ರ ಇರೋ ಲೈವ್ ಸ್ಟೋರೇಜ್ 66 TMC ಯಷ್ಟು ಮಾತ್ರ. ಆದರೆ ಬಿಡುಗಡೆ ಮಾಡಬಹುದಾದಂಥ ನೀರಿನ ಪ್ರಮಾಣ 66 TMC. ಇದರಲ್ಲಿ ನಮ್ಮ ಕುಡಿಯೋ ನೀರು, ನಮ್ಮ ಕೃಷಿ ಚಟುವಟಿಕೆ, 2 ಮಹಾನಗರಗಳು, 2-3 ಮಹಾನಗರಗಳಿಗೆ ಕುಡಿಯೋ ನೀರನ್ನು ಒದಗಿಸುವಂಥ ಜವಾಬ್ದಾರಿ ಇದರಲ್ಲೇ ಬರುತ್ತೆ ನಮಗೆ 66 TMCಯಲ್ಲೇ. ಮಳೆ ನಮ್ಮದು ಆಗಸ್ಟು ಸೆಪ್ಟೆಂಬರು, ಆಗಸ್ಟ್ನ ಮಳೆ ಬಂದರೆ ಬಂತು, ಸೆಪ್ಟೆಂಬರ್ ಮಳೆ ದೊಡ್ಡ ಪ್ರಮಾಣದಲ್ಲಿ ಬರೋದಿಲ್ಲ. ತಮಿಳುನಾಡಿಗಿರುವಂಥ ನ್ಯಾಚುರಲ್ ಅಡ್ವಾಂಟೇಜು ಅಂತಂದರೆ ಸೆಪ್ಟೆಂಬರಿಂದ ಮಳೆ ಬರುತ್ತೆ ತಮಿಳುನಾಡಿಗೆ. ಸೆಪ್ಟೆಂಬರ್ ಮಿಡ್ ವೀಕಿಂದ ಅಲ್ಲಿ ಹಿಂಗಾರು ಮಳೆ ಶುರುವಾಗುತ್ತೆ. ಅದರಲ್ಲೂ ಇವರು ಎಲ್ಲಿಗೆ ನೀರು ಬೇಕು ಅಂತ ಕೇಳ್ತಾ ಇದ್ದಾರೋ ಆ ಡೆಲ್ಟಾ ರೀಜನ್ನು, ತಂಜಾವೂರು, ತಿರುವಾವೂರು, ನಾಗಪಟ್ಟಿನಂ ಈ ರೀತಿಯ ಜಿಲ್ಲೆಗಳಲ್ಲಿ ಹಿಂಗಾರು ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ. ಅಲ್ಲಿನ ಮಳೆಯ ಪ್ರಮಾಣವನ್ನು ನಾವು ಓವರಾಲ್ ಮಳೆಯ ಪ್ರಮಾಣವನ್ನು ಗಮನಿಸಿದ್ರೂ ಕೂಡ ಕಾವೇರಿಯ ನೀರನ್ನು ಅವಲಂಬಿಸಿ ಅಲ್ಲಿ 13 ಜಿಲ್ಲೆಗಳಿದ್ದಾವೆ. ಆ 13 ಜಿಲ್ಲೆಗಳ ಪೈಕಿ 13 ಜಿಲ್ಲೆಗಳಿಗೂ ಕೂಡ ಹಿಂಗಾರು ಮಳೆ ಒಳ್ಳೆ ಪ್ರಮಾಣದಲ್ಲೇ ಆಗುತ್ತೆ, ಉತ್ತಮ ಪ್ರಮಾಣದಲ್ಲೇ ಆಗುತ್ತೆ. ಸೊ ಇನ್ನು ಮಳೆಗಾಲ ಶುರುವಾಗುತ್ತೆ ಅವರಿಗೆ, ನಮಗೆ ಮಳೆಗಾಲ ಮುಕ್ತಾಯದ ಹಂತದಲ್ಲಿದೆ. ಇದು ನಾವು ಗಮನಿಸಬೇಕಾದಂಥ ವಿಚಾರ. ಇದನ್ನು ನಾವು ಪ್ರಾಧಿಕಾರದ ಮುಂದೆಯೋ ಸಮಿತಿಯ ಮುಂದೆಯೋ ಹೇಳಾದರೂ ಕೂಡ ಸಮಿತಿ ಇದನ್ನು ಕನ್ಸಿಡರ್ ಮಾಡಿಲ್ಲ. ಇದರ ಜೊತೆಗೆ ಮೆಟ್ಟೂರು ಡ್ಯಾಮು, ಈ ಸೇಲಂ ಡಿಸ್ಟ್ರಿಕ್ಟ್ ಅಲ್ಲಿ ಬರುವಂಥ ಮೆಟ್ಟೂರು ಡ್ಯಾಮ್, ಸ್ಟಾನ್ಲಿ ಜಲಾಶಯ ಅಂತ ಕರೀತಾರೆ, ಅಲ್ಲಿ 41 TMC ಯಷ್ಟು ಸಂಗ್ರಹ ಇದೆ ಸದ್ಯಕ್ಕೆ. 93 TMC ಸಂಗ್ರಹ ಸಾಮರ್ಥ್ಯದ ಜಲಾಶಯ ಇದು. ಅದು 41 TMC ಯಷ್ಟು ನೀರಿದೆ. ಬಟ್ ತಮಿಳುನಾಡು ಹೇಳುತ್ತೆ ನಾವು 50 TMC ಆಗೋವರೆಗೂ ಕೂಡ ನೀರು ರಿಲೀಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಮೆಟ್ಟೂರಿಂದ ನೀರು ರಿಲೀಸ್ ಮಾಡೋದು 50 TMC ದಾಟಿದ ನಂತರ. ಮೆಟ್ಟೂರಿಂದ ನೀರು ರಿಲೀಸ್ ಮಾಡಿದರೆ ಅದು ಡೆಲ್ಟಾ ರೀಚ್ ಆಗೋದಕ್ಕೆ 3 ದಿನ ಬೇಕು. ಮತ್ತು ಕುರುವೆ ಬೆಳೆ ಉಳಿಬೇಕು ಅಂತಾದರೆ ನಾವು ನೀರು ರಿಲೀಸ್ ಮಾಡಲೇಬೇಕು. ಕುರುವೈ ಮತ್ತು ಸಾಂಬಾ ಅನ್ನುವಂಥ ಪ್ರಮುಖ ಬೆಳೆಯನ್ನು ಬೆಳೀತಾರೆ. ಮತ್ತೊಂದು ಬೆಳೆಯನ್ನು ಕೂಡ ತಮಿಳುನಾಡು ಒಟ್ಟು 3 ಬೆಳೆ ಬೆಳೆಯುತ್ತೆ ಕಾವೇರಿ ನೀರನ್ನು ಅವಲಂಬಿಸಿ. ಸೊ ಇದು ವಾಸ್ತವ ಚಿತ್ರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.